ಸರ್ ಫೈಲ್ಗಳು ಎಷ್ಟಿದೆ, ಯಾವ್ಯಾವ ಪಕ್ಷದಿದೆ, ಇದು ನಮ್ಮ ರಾಜ್ಯಪಾಲರ ಹತ್ರ, ಮಾನ್ಯ ರಾಜ್ಯಪಾಲರ ಹತ್ರ ಎಷ್ಟು ಫೈಲ್ ಇದೆ, ಯಾರ್ಯಾರು ಫೈಲ್ ಇದೆ ಅದನ್ನು ತಿಳ್ಕೊಳ್ಳೋಣ ಅಂತ. ಬರೀ ಸಿದ್ದರಾಮಯ್ಯವ್ರದ್ದು ಒಂದೇನ ಫೈಲ್ ಇರೋದು? ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್, ಅವರು ತಪ್ಪು ಮಾಡಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ? ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ, ಸಿದ್ದರಾಮಯ್ಯವ್ರು ಇದರಲ್ಲಿ ಇಂಟರ್ಫಿಯರೇ ಆಗಿಲ್ಲ. ಇವರು ಈಸಿಯಾಗೆ ಕೇಸ್ ಕೊಡ್ತಾರೆ ಅಂದರೆ ಏನು ದ್ವೇಷ, ಏನಿದು ಕಾರಣ ಅಂತ ಕೇಳೋಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಆಗಕ್ಕೆ ಬಂದಿದ್ದೀನಿ. ಅವನು ರೋಲ್ ಕಾಲ್ನ ಒಳಗೆ ಬಿಡ್ತಾರೆ, ಅವನಿಗೆ ರಾಜ ಮರ್ಯಾದೆ ಕೊಡ್ತಾರೆ. ನಾವು ಮಾಮೂಲಿ ಒಂದು ನ್ಯಾಯ ಕೇಳೋಕ್ಕೆ ಬಂದವ್ರನ್ನ ನಮ್ಮನ್ನ ಬಿಡ್ತಿಲ್ಲ. ಪೊಲೀಸರು ಒಳ್ಳೆ ಕಳ್ರ ಥರ ನೋಡ್ತಾರಲ್ಲ ನಮ್ಮನ್ನ. ಕಳ್ರ ನಾವು ನಮ್ಮಲ್ಲಿ ಯಾವ್ದಾದ್ರು ಇದೆಯಾ, ಬ್ಲ್ಯಾಕ್ ಮೇಲ್ ಇದೆಯಾ, ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಒಳಗೆ ಬಿಡಲಿ. ನಾವು ಇವತ್ತು ಇಲ್ಲೇ ಧರಣಿ ಕೂರ್ತೀವಿ ಸರ್, 24 ಗಂಟೆ ಇಲ್ಲೇ ಇರೋದಾಗಲಿ. ರಾಜ್ಯಪಾಲರನ್ನ ಭೇಟಿ ಆಗಬೇಕು. ಸಿದ್ದರಾಮಯ್ಯವ್ರ ಮೇಲೆ ಏನಕ್ಕೆ ಈ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಅದನ್ನು ತಿಳ್ಕೊಬೇಕು. ತಿಳ್ಕೊಳ್ಳೋ ತನಕ ನಾವು ಇಲ್ಲಿಂದ ಕೂತ್ಕೊಳ್ರಿ ಆಗಿದ್ದಾಗಲೇ ಕೂತ್ಕೊಳ್ರಿ ಆಗಿದ್ದಾಗಲಿ ಕೂತ್ಕೊಳ್ಳಿ. ಏನ್ ಕಳ್ತನ ಮಾಡ್ತಾ ಇದೀವ ನಾವು? ಬಿಡಿ ಆಯ್ತು, ಏನಕ್ಕೆ ರೂಲ್ಸ್ ಅಲ್ಲ, ನಾನು ಅದೇ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದೀನಿ. ನೀವ್ ಹೆಂಗ್ ನಡ್ಸ್ಕೊಂತಾ ಇದ್ದೀರಾ ಪೊಲೀಸರು? ಅಲ್ಲ ಪೊಲೀಸರು ಹೆಂಗ್ ನಡ್ಸ್ಕೊಂತಾ ಇದ್ದೀರಾ? ಪೊಲೀಸರು ಹೆಂಗ್ ಬಿಡ್ರಿ, ಕಾಲು ಕೈಯಲ್ಲಿ ಹಿಡಿಬೇಡಿ, ಬಿಡಿ, ನಾವು ಕೂತ್ಕೊಂತೀವಿ. ಏನ್ ಶೂಟ್ ಮಾಡ್ತೀರಾ? ಮಾಡ್ರಿ ಶೂಟ್ ಮಾಡ್ರಿ. ಅಲ್ಲ ರೀ, ಬಾಯಿಗೆ ಬಂದ ನೀವ್ಯಾರು ಹೇಳಕ್ಕೆ? ನಾನೇನ್ ಬೇಕಾದ್ ಮಾತಾಡ್ತೀನಿ, ನೀವು ನನ್ನ ತಡೆಯಕ್ಕಾಗಲ್ಲ. ಬಾಯಿಗೆ ಬಂದಾಗ ಮಾತಾಡ್ಬೇಕು ಅಂತಾರೆ. ಬಿಡಿ ಸ್ವಾಮಿ, ಅಲ್ಲ ನೀವ್ ಯಾಕೆ ಬಿಡಿ ಸರ್, ಏನಿದು? ಅಲ್ಲ ಏನ್ ಕಳ್ತನ ಮಾಡಿದೀವ ಸರ್? ಬಿಡಿ ಸರ್, ನಾವು ಬಿಡಿ. ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ರಾಜ್ಯಪಾಲರ ಕಚೇರಿಯನ್ನು ಬಿಜೆಪಿ ಕಚೇರಿಯಾಗಿ ಮಾರ್ಪಟ್ಟಿರುವ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ನರೇಂದ್ರ ಭೇಟಿ ಇಲ್ಲ ಬಂದಿರೋದು. ಅಮಿತ್ ಶಾ ಅವರು ಭವನವನ್ನು ಬಿಜೆಪಿ ಕಚೇರಿಯನ್ನಾಗಿ ಮಾರ್ಪಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೇನು ಅನುಮತಿ ಕೊಟ್ಟಿದ್ದಾರೆ. ರಾಜ್ಯಪಾಲರು ಕೂಡಲೇ ತಿರಸ್ಕಾರ ಮುಂದಿನ ದಿನಗಳಲ್ಲಿ ನವೀನ್ ಕಾಂಗ್ರೆಸ್ ಕಾರ್ಯಕರ್ತ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ನರೇಂದ್ರ ಮೋದಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ರಾಜ್ಯಪಾಲರ ಬಲವನ್ನು ಬಿಜೆಪಿ ಕಚೇರಿಯನ್ನಾಗಿ ಮಾಡಿಕೊಂಡಿರುವ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ. ಎಲ್ಲಿಂದ ಬಂದಿರಿ ನೀವು? ಸರ್ ಫೈಲ್ಗಳು ಎಷ್ಟಿದೆ, ಯಾವ್ಯಾವ ಪಕ್ಷದಿದೆ, ಇದು ನಮ್ಮ ರಾಜ್ಯಪಾಲರ ಹತ್ರ, ಮಾನ್ಯ ರಾಜ್ಯಪಾಲರ ಹತ್ರ ಎಷ್ಟು ಫೈಲ್ ಇದೆ, ಯಾರ್ಯಾರು ಫೈಲ್ ಇದೆ ಅದನ್ನು ತಿಳ್ಕೊಳ್ಳೋಣ ಅಂತ. ಬರೀ ಸಿದ್ದರಾಮಯ್ಯವ್ರದ್ದು ಒಂದೇನ ಫೈಲ್ ಇರೋದು? ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್, ಅವರು ತಪ್ಪು ಮಾಡಿದ್ದಾರೆ, ಇವರು ಸಿದ್ದರಾಮಯ್ಯವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ? ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ, ಸಿದ್ದರಾಮಯ್ಯವ್ರು ಇದರಲ್ಲಿ ಇಂಟರ್ಫಿಯರೇ ಆಗಿಲ್ಲ. ಇವರು ಈಸಿಯಾಗೆ ಕೇಸ್ ಕೊಡ್ತಾರೆ ಅಂದರೆ ಏನು ದ್ವೇಷ, ಏನಿದು ಕಾರಣ ಅಂತ ಕೇಳೋಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಆಗಕ್ಕೆ ಬಂದಿದ್ದೀನಿ. ಅವನು ರೋಲ್ ಕಾಲ್ನ ಒಳಗೆ ಬಿಡ್ತಾರೆ, ಅವನಿಗೆ ರಾಜ ಮರ್ಯಾದೆ ಕೊಡ್ತಾರೆ. ನಾವು ಮಾಮೂಲಿ ಒಂದು ನ್ಯಾಯ ಕೇಳೋಕ್ಕೆ ಬಂದವ್ರನ್ನ ನಮ್ಮನ್ನ ಬಿಡ್ತಿಲ್ಲ. ಪೊಲೀಸರು ಒಳ್ಳೆ ಕಳ್ರ ಥರ ನೋಡ್ತಾರಲ್ಲ ನಮ್ಮನ್ನ. ಕಳ್ರ ನಾವು ನಮ್ಮಲ್ಲಿ ಯಾವ್ದಾದ್ರು ಇದೆಯಾ, ಬ್ಲ್ಯಾಕ್ ಮೇಲ್ ಇದೆಯಾ,
ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಒಳಗೆ ಬಿಡಲಿ. ನಾವು ಇವತ್ತು ಇಲ್ಲೇ ಧರಣಿ ಕೂರ್ತೀವಿ ಸರ್. 24 ಗಂಟೆ ಇಲ್ಲೇ ಇರೋದಾಗಲಿ, ರಾಜ್ಯಪಾಲರನ್ನ ಭೇಟಿ ಆಗಬೇಕು. ಸಿದ್ದರಾಮಯ್ಯವ್ರ ಮೇಲೆ ಏನಕ್ಕೆ ಈ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ, ಅದನ್ನು ತಿಳ್ಕೊಬೇಕು. ತಿಳ್ಕೊಳ್ಳೋ ತನಕ ನಾವು ಇಲ್ಲಿಂದ ಕೂತ್ಕೊಳ್ರಿ ಆಗಿದ್ದಾಗಲೇ ಕೂತ್ಕೊಳ್ರಿ ಆಗಿದ್ದಾಗಲಿ ಕೂತ್ಕೊಳ್ಳಿ. ಏನ್ ಕಳ್ತನ ಮಾಡ್ತಾ ಇದೀವ ನಾವು? ಬಿಡಿ ಆಯ್ತು, ಏನಕ್ಕೆ ರೂಲ್ಸ್ ಅಲ್ಲ, ನಾನು ಅದೇ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದೀನಿ. ನೀವ್ ಹೆಂಗ್ ನಡ್ಸ್ಕೊಂತಾ ಇದ್ದೀರಾ ಪೊಲೀಸರು? ಅಲ್ಲ ಪೊಲೀಸರು ಹೆಂಗ್ ನಡ್ಸ್ಕೊಂತಾ ಇದ್ದೀರಾ? ಪೊಲೀಸರು ಹೆಂಗ್ ಬಿಡ್ರಿ, ಕಾಲು ಕೈಯಲ್ಲಿ ಹಿಡಿಬೇಡಿ, ಬಿಡಿ, ನಾವು ಕೂತ್ಕೊತೀವಿ. ಏನ್ ಶೂಟ್ ಮಾಡ್ತೀರ ಮಾಡ್ರಿ, ಶೂಟ್ ಮಾಡ್ರಿ. ಅಲ್ಲ ರೀ, ಬಾಯಿಗೆ ಬಂದ ನೀವ್ಯಾರು ಹೇಳಕ್ಕೆ? ನಾನೇನ್ ಬೇಕಾದ್ ಮಾತಾಡ್ತೀನಿ, ನೀವು ನನ್ನ ತಡೆಯಕ್ಕಾಗಲ್ಲ. ಬಾಯಿಗೆ ಬಂದಾಗ ಮಾತಾಡ್ಬೇಕು ಅಂತಾರೆ. ಬಿಡಿ ಸ್ವಾಮಿ, ಅಲ್ಲ ನೀವ್ ಯಾಕೆ ಬಿಡಿ ಸರ್, ಏನಿದು? ಅಲ್ಲ ಏನ್ ಕಳ್ತನ ಮಾಡಿದೀವ ಸರ್? ಬಿಡಿ ಸರ್, ನಾವು ಬಿಡಿ, ನಾವು ಬಿಡಿ. ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ರಾಜ್ಯಪಾಲರ ಕಚೇರಿಯನ್ನು ಬಿಜೆಪಿ ಕಚೇರಿಯಾಗಿ ಮಾರ್ಪಟ್ಟಿರುವ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ನರೇಂದ್ರ ಭೇಟಿ ಇಲ್ಲ, ಬಂದಿರೋದು ಅಮಿತ್ ಶಾ ಅವರು ಭವನವನ್ನು ಬಿಜೆಪಿ ಕಚೇರಿಯನ್ನಾಗಿ ಮಾರ್ಪಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಅನುಮತಿ ಕೊಟ್ಟಿದ್ದಾರೆ. ರಾಜ್ಯಪಾಲರು ಕೂಡಲೇ ತಿರಸ್ಕಾರ ಮುಂದಿನ ದಿನಗಳಲ್ಲಿ ನವೀನ್ ಕಾಂಗ್ರೆಸ್ ಕಾರ್ಯಕರ್ತ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ನರೇಂದ್ರ ಮೋದಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ರಾಜ್ಯಪಾಲರ ಬಲವನ್ನು ಬಿಜೆಪಿ ಕಚೇರಿಯನ್ನಾಗಿ ಮಾಡಿಕೊಂಡಿರುವ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ. ಎಲ್ಲಿಂದ ಬಂದಿರಿ ನೀವು? ಕೊಟ್ಟಿಲ್ಲ